ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಕೂಡ ಧನ್ಯವಾದನ ಹೇಳ್ತಾನೆ ಬಿಕಾಸ್ 300K ಸಬ್ಸ್ಕ್ರೈಬರ್ಸ್ ನಮ್ಮ ಯೂಟ್ಯೂಬ್ ವಾಹಿನಿಗೆ ಆಗಿದೆ. ಓಕೆ, ಇದು ವೀರೇಶ್ FM ಫ್ರಮ್ ಅಪ್ಡೇಟ್ ಅಲರ್ಟ್ ಕನ್ನಡ. ನೋಡಿ, ಗೃಹಲಕ್ಷ್ಮಿ ಯೋಜನೆಯ 15ನೇ ಕಂತಿನ ಹಣ ಯಾವಾಗ ಜಮೆ ಆಗುತ್ತೆ ಅಂತ ಪ್ರತಿಯೊಬ್ರು ಕೂಡ ಕೇಳ್ತಾನೆ ಇದ್ರು. ಸರ್, 15ನೇ ಕಂತಿನ ಹಣ ಯಾವಾಗ ಬರುತ್ತೆ ಅದ್ರ ಬಗ್ಗೆ ಒಂದು ಲೇಟೆಸ್ಟ್ ಆಗಿರುವಂತಹ ಮಾಹಿತಿಯನ್ನ ತಿಳಿಸಿಕೊಡಿ ಅಂತ ಸಾಕಷ್ಟು ಜನರು ಕೇಳ್ತಾ ಇದ್ರು. ಮತ್ತು ಈ 15ನೇ ಕಂತಿನ ಹಣ ಸರ್ಕಾರದಿಂದ ಬಂದಿರುವಂತಹ ಒಂದು ಲೇಟೆಸ್ಟ್ ಆಗಿರುವಂತಹ ಅಪ್ಡೇಟ್ ಏನು ಅಂತ ಕೂಡ ತುಂಬಾ ಜನರು ಕೇಳ್ತಾನೆ ಇದ್ದೀರಾ. ಇದ್ರ ಜೊತೆಗೇನೆ ನೋಡಿ, ನಿಮ್ಗೆ ಈ 15ನೇ ಕಂತಿನ ಹಣ ನೀವು ಪಡ್ಕೊಳ್ಬೇಕು ಅಂತಂದ್ರೆ ಈ ಒಂದು ಕೆಲಸವನ್ನ ಮಾಡೋದು ಕಡ್ಡಾಯವಾಗಿರುತ್ತೆ. ಎಲ್ಲರೂ ಅಲ್ಲ, ನಾನು ಹೇಳುವಂತಹ ಈ ವ್ಯಕ್ತಿಗಳು ಮಾಡಬೇಕಾಗುತ್ತೆ. ಹಾಗಾದ್ರೆ ಬನ್ನಿ, ಇವಾಗ ಬಂದಿರುವಂತಹ ಲೇಟೆಸ್ಟ್ ಆಗಿರುವಂತಹ ಅಪ್ಡೇಟ್ ಗಳನ್ನ ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡ್ತಾನೆ. ನೋಡಿ, ನಾನು ವಾಯ್ಸ್ ಮುಖಾಂತರ ವಿಡಿಯೋ ಮಾಡ್ತಿದ್ದೆ, ಇವತ್ತು ಫೇಸ್ ಅನ್ನ ರಿವೀಲ್ ಮಾಡ್ಬಿಟ್ಟು ಈ ವಿಡಿಯೋನ ಮಾಡ್ತಾ ಇದ್ದಾನೆ. ನೋಡಿ, ಇದು ವೀರೇಶ್ ಕೃಷ್ಣ FM ಅಂತ ಫ್ರಮ್ ಅಪ್ಡೇಟ್ ಅಲರ್ಟ್ ಕನ್ನಡ ಅಂತ ನಿಮ್ಗೆಲ್ಲರಿಗೂ ಕೂಡ ಗೊತ್ತಾ ಇದೆ. ಇವಾಗ ಬಂದಿರುವಂತಹ ಒಂದು ಲೇಟೆಸ್ಟ್ ಆಗಿರುವಂತಹ ಅಪ್ಡೇಟ್ ಏನಂತಂದ್ರೆ ನಿಮ್ಮ ಒಂದು ಆಧಾರ್ ಕಾರ್ಡು ಹಾಗೂ ನಿಮ್ಮ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣಕ್ಕೆ ಲಿಂಕ್ ಇರುವಂತಹ ಒಂದು ಅಪ್ಡೇಟ್ ಇದಾಗಿರುತ್ತೆ. ಹಾಗಾದ್ರೆ ಬನ್ನಿ, ಈ ಎರಡು ಅಪ್ಡೇಟ್ ಗಳನ್ನ ತಿಳ್ಕೊಳ್ತಾ ಹೋಗೋಣ. ಈ ಒಂದು ವಿಡಿಯೋ ನಿಮ್ಗೆ ಎಷ್ಟು ಮಟ್ಟಿಗೆ ಇಂಪಾರ್ಟೆಂಟ್ ಅಂತಂದ್ರೆ ನೀವೇ ಹೇಳ್ತೀರಾ ಆಮೇಲೆ, ಓ ಹೌದಾ ಸರ್ ಅಂತ, ಥ್ಯಾಂಕ್ ಯು ಅಂತ ತುಂಬಾ ಜನರು ಹೇಳ್ತೀರಾ. ಹಾಗಾದ್ರೆ ತಡ ಮಾಡೋದ್ಬೇಡ, ಇವಾಗ ಬಂದಿರುವಂತಹ ಒಂದು ಲೇಟೆಸ್ಟ್ ಆಗಿರುವಂತಹ ಅಪ್ಡೇಟ್ ಅನ್ನ ತಿಳ್ಕೊಳ್ಳುವಂತಹ ಒಂದು ಸಮಯ ಇದಾಗಿದೆ. ನೋಡಿ, ಈ ಆಧಾರ್ ಕಾರ್ಡು ಏನು ನಿಮ್ಮ ಬಳಿ ಇರುತ್ತೆ, ಹಾಗಾದ್ರೆ ಇವಾಗ ಪ್ರತಿಯೊಬ್ಬರಿಗೂ ಕೂಡ ಈ ಆಧಾರ್ ಕಾರ್ಡ್ ಅನ್ನೋದು ಎಷ್ಟೊಂದು ಇಂಪಾರ್ಟೆಂಟ್ ಅಂತಂದ್ರೆ ನಿಮ್ಗೆಲ್ಲರಿಗೂ ಕೂಡ ಗೊತ್ತಾ ಇದೆ. ಇವಾಗ ಒಬ್ಬ ಮನುಷ್ಯ ಬದುಕಿದಾನೆ ಎಂಬುದನ್ನ ನೋಡ್ಲಿಕ್ಕೆ ಆಧಾರ್ ಕಾರ್ಡ್ ಅನ್ನೋದೇ ಒಂದು ಐಡೆಂಟಿಟಿ ಆಗಿಬಿಟ್ಟಿದೆ. ಹಾಗಾದ್ರೆ ಈ ಆಧಾರ್ ಕಾರ್ಡು ಮತ್ತೆ ಗೃಹಲಕ್ಷ್ಮಿ ಯೋಜನೆಗೆ ಬಂದಿರುವಂತಹ ಈ ಮಾಹಿತಿ ಏನು ಅಂತ ತಿಳ್ಕೊಳ್ಳೋಣ. ನೋಡಿ, ಇದೊಂದು ಚಿಕ್ಕ ವಿಡಿಯೋ. ಈ ವಿಡಿಯೋನು ಕೂಡ ನೀವು ಸ್ಕಿಪ್ ಮಾಡಬೇಡಿ, ಬಿಕಾಸ್ ಈ ವಿಡಿಯೋನ ಸ್ಟಾರ್ಟಿಂಗ್ ಇಂದ ಹಿಡಿದು ಕೊನೆವರೆಗೂ ಕೂಡ ನೋಡೋದ್ರಿಂದ ನಿಮ್ಗೆನೆ ಗೊತ್ತಾಗುತ್ತೆ ಎಷ್ಟೊಂದು ಇನ್ಫಾರ್ಮೇಶನ್ ಇದೆ ಅಂತ. ಓಕೆ, ನೋಡಿ, ಈ ಆಧಾರ್ ಕಾರ್ಡ್ ಇದೆಯಲ್ಲ ನಿಮ್ ಬಳಿ, ಸೊ ಅದ್ರ ಬಗ್ಗೆ ಮತ್ತು ಗೃಹಲಕ್ಷ್ಮಿ ಯೋಜನೆಯ ಪ್ರತಿ ತಿಂಗಳು ಕೂಡ ಹಣವನ್ನ ಪಡಿತಾ ಇದ್ದೀರಲ್ವಾ, ಸೊ ಅದ್ರ ಬಗ್ಗೆ ಇಲ್ಲಿ ಲೇಟೆಸ್ಟ್ ಆಗಿರುವಂತಹ ಅಪ್ಡೇಟ್ ಆದ್ರೆ ಬಂದಿದೆ. ಇವೆಲ್ಲವನ್ನು ಕೂಡ ಇದು ಒಂದೇ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ, ತಡ ಮಾಡಬೇಡ ಬನ್ನಿ. ವೀಕ್ಷಕರೇ, ನೋಡಿ, ನೀವೇನ್ ಮಾಡ್ತೀರಾ ಅಂತಂದ್ರೆ ನನ್ನೊಂದು ಚಿಕ್ಕ ರಿಕ್ವೆಸ್ಟ್ ಇದೆ. ಕೆಳಗಡೆ ಒಂದು ಸಬ್ಸ್ಕ್ರೈಬ್ ಬಟನ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ರು ಕೂಡ ಸಬ್ಸ್ಕ್ರೈಬ್ ಮಾಡಿ. ನೋಡಿ, ನಾವು ಈ ಡಿಸೆಂಬರ್ ತಿಂಗಳ ಒಳಗಾಗಿ ಅಂತಂದ್ರೆ ಈ 2024 ಮುಗಿಯುವ ಅಷ್ಟರಲ್ಲಿ ನಾವು ಇಲ್ಲಿ 350K ಅಂತಂದ್ರೆ 3.5 ಲಕ್ಷ ಒಂದು ಟಾರ್ಗೆಟ್ ಅನ್ನ ಇಟ್ಕೊಂಡಿದ್ದೇವೆ. ನೀವು ಪ್ರತಿಯೊಬ್ರು ಕೂಡ ನಮಗೆ ಸಪೋರ್ಟ್ ಅನ್ನ ಮಾಡಬಹುದು. ಕೆಳಗಡೆ ಇರುವಂತಹ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ರು ಕೂಡ ಸಬ್ಸ್ಕ್ರೈಬ್ ಆಗಿ. ನೀವು ಅಲ್ಲಿ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಒಂದು ಬೆಲ್ ಐಕನ್ ಕಾಣುತ್ತೆ, ಅದನ್ನ ಆಲ್ ಅಂತ ಪ್ರೆಸ್ ಮಾಡಿಬಿಟ್ಟು ಅದನ್ನ ಆಲ್ ಅಂತಾನೆ ಸೆಲೆಕ್ಟ್ ಮಾಡಿ. ಹಾಗೆ ನನ್ನ ಇನ್ನೊಂದು ಚಿಕ್ಕ ರಿಕ್ವೆಸ್ಟ್ ಇದೆ, ನೀವು ವಿಡಿಯೋ ಇರ್ತೀರಲ್ವಾ, ಸೊ ಕೆಳಗಡೆ ನಿಮ್ಮ ಲೆಫ್ಟ್ ಸೈಡ್ ಒಂದು ಲೈಕ್ ಬಟನ್ ಇದೆ. ಆ ಒಂದು ಲೈಕ್ ಬಟನ್ ಅನ್ನ ನೀವು ಪ್ರೆಸ್ ಮಾಡಿ ನಮಗೆ ನೀವು ಲೈಕ್ ಮಾಡಬಹುದು. ನಾನು ಈ ವಿಡಿಯೋಕ್ಕೆ ಕೇವಲ 600 ಲೈಕ್ ಗಳನ್ನ ನಿಮ್ಮಿಂದ ಕೇಳ್ತಾ ಇದ್ದೇನೆ. ನೀವೆಲ್ಲರೂ ಕೂಡ ಮಾಡಿದ್ರೆ ಇನ್ನೂ ಜಾಸ್ತಿನೇ ಆಗುತ್ತೆ, ಅಟ್ಲೀಸ್ಟ್ ಇಷ್ಟಾದ್ರೂ ಮಾಡಿ. ಓಕೆ, ಬನ್ನಿ. ನೋಡಿ, ಇಲ್ಲಿ ಪ್ರತಿಯೊಬ್ರು ಕೂಡ ಇಲ್ಲಿ ಹಣ ಯಾವಾಗ ಬರುತ್ತೆ ಅಂತ ಕಾಯ್ತಾನೆ ಇದ್ದಾರೆ. ಆದ್ರೆ ಈ ಹಣ ಅನ್ನೋದು ಯಾವಾಗ ಬರುತ್ತೆ ಅಂತ ನಾವು ಕೂಡ ರಿಸರ್ಚ್ ಮಾಡಿದ್ವಿ. ಸೊ ಇಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಕೂಡ ಒಂದು ಲೇಟೆಸ್ಟ್ ಆಗಿರುವಂತಹ ಅಪ್ಡೇಟ್ ಅನ್ನು ಕೂಡ ಕೊಟ್ಟರು. ಸೊ ಅದ್ರ ಬಗ್ಗೆ ಕೂಡ ನಾನು ನಿಮ್ಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ತಾನೆ. ನೋಡಿ, ಅದಕ್ಕಿಂತ ಮೊದಲು ಈ ಆಧಾರ್ ಕಾರ್ಡ್ ಇಂದ ಬಂದಿದೆ ಅಲ್ವಾ, ನಿಮ್ಮ ಗೃಹಲಕ್ಷ್ಮಿ ಯೋಜನೆಗಂತಾನೆ ಈ ಒಂದು ಆಧಾರ್ ಕಾರ್ಡಿನ ಅಪ್ಡೇಟ್ ಬಂದಿದೆ ಅಂತ ನೋಡಿದ್ರೆ ಇಲ್ಲ. ನೋಡಿ, ನೀವೇನು 10 ವರ್ಷದ ಮೇಲ್ಪಟ್ಟಾದ್ರೂ ಕೂಡ ನೀವು ಆಧಾರ್ ಕಾರ್ಡ್ ಅನ್ನ ಅಪ್ಡೇಟ್ ಮಾಡಿಲ್ಲ ಅಂತಂದ್ರೆ ಅಂತವರು ಅಪ್ಡೇಟ್ ಅನ್ನ ಮಾಡಬೇಕು. ಯಾರು ಅಪ್ಡೇಟ್ ಮಾಡಬೇಕು ಅಂತಂದ್ರೆ, ಇವಾಗ ನೀವು ಆಧಾರ್ ಕಾರ್ಡ್ ಮಾಡಿಸ್ಕೊಂಡ್ಬಿಟ್ಟು 10 ವರ್ಷ ಆದ್ರೂ ಕೂಡ ಅದನ್ನ ನೀವು ಅಪ್ಡೇಟ್ ಮಾಡಿರೋದಿಲ್ವಲ್ಲ, ಸೊ ಅದನ್ನ ನೀವು ಅಪ್ಡೇಟ್ ಮಾಡಿಸ್ಕೊಳ್ಬೇಕು. ಅಂದ್ರೆ ಮಾತ್ರ ನಿಮ್ಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬರಲ್ವಾ ಅಂತ ನೋಡೋದಾದ್ರೆ ಹೌದು. ಅಫಿಷಿಯಲ್ ಆಗಿ ಸರ್ಕಾರ ಏನ್ ಹೇಳುತ್ತೆ ಅಂತಂದ್ರೆ, ಯಾರು ಇಲ್ಲಿ ಪ್ರತಿಯೊಬ್ರು ಕೂಡ ಇಲ್ಲಿ ಮಹಿಳೆಯರಂತಲ್ಲ, ಪುರುಷರಂತಲ್ಲ, ಮಕ್ಕಳಂತಲ್ಲ, ವಯಸ್ಸಾದವರಂತಲ್ಲ, ಯಾರಾದ್ರೂ ಕೂಡ ಇಲ್ಲಿ ಅವರ ಆಧಾರ್ ಕಾರ್ಡ್ ಅನ್ನ ಅವರು 10 ವರ್ಷಕ್ಕೊಮ್ಮೆ, ಕನಿಷ್ಠ ಆದ್ರೂ ಕೂಡ 10 ವರ್ಷಕ್ಕೊಮ್ಮೆ ಅಪ್ಡೇಟ್ ಅನ್ನ ಮಾಡ್ಕೊಳ್ಬೇಕು. ಇದರಿಂದ ಅವರಿಗೆ ಈ ಒಂದು ಎಲ್ಲೂ ಕೂಡ ಈ ಗೃಹಲಕ್ಷ್ಮಿ ಅಂತಾನೆ ಅಲ್ಲ, ಯಾವ ಒಂದು ಯೋಜನೆಗೂ ಕೂಡ ಅವ್ರಿಗೆ ಎಲ್ಲೂ ಕೂಡ ಪ್ರಾಬ್ಲಮ್ ಆಗೋದಿಲ್ಲ ಸ್ನೇಹಿತರೆ. ಇದು ಕೂಡ ನಿಮ್ಮ ತಲೆಯಲ್ಲಿ ಇರ್ಲಿ ಅಂತ ನಾನು ನಿಮ್ಗೆ ಹೇಳ್ತಾ ಇದ್ದೇನೆ. ನೋಡಿ, ನೀವು ಈ ಒಂದು ಆಧಾರ್ ಕಾರ್ಡ್ ಅನ್ನ ನೀವು ಅಪ್ಡೇಟ್ ಮಾಡಿಸ್ಕೊಳ್ಳಿ. ಸೊ ಈ ವಿಡಿಯೋನ ಶೇರ್ ಮಾಡೋದನ್ನ ಮರಿಬೇಡಿ. ಯಾರು ಇನ್ನೂ ಕೂಡ ಆಧಾರ್ ಕಾರ್ಡ್ ಅನ್ನ ಅಪ್ಡೇಟ್ ಮಾಡಿಸಿಲ್ವೋ ಅಂತವರಿಗೆ ತಕ್ಷಣ ಈ ವಿಡಿಯೋನ ಶೇರ್ ಮಾಡಿ. ಮತ್ತೆ ಇನ್ನೊಂದೇನಪ್ಪಾ ಅಂತಂದ್ರೆ, ಇವಾಗ ಈ ಆಧಾರ್ ಕಾರ್ಡ್ ಅನ್ನ ಯಾಕೆ ಅಪ್ಡೇಟ್ ಮಾಡಬೇಕು, ತುಂಬಾ ಜನರು ಕೇಳ್ತಾ ಇದ್ದಾರೆ ಆಧಾರ್ ಕಾರ್ಡ್ ಅನ್ನ ಯಾಕೆ ಅಪ್ಡೇಟ್ ಮಾಡಬೇಕು ಅಂತ. ಸೊ ಅದ್ರ ಬಗ್ಗೆ ಕೂಡ ಒಂದು ಲೇಟೆಸ್ಟ್ ಆಗಿರುವಂತಹ ಅಪ್ಡೇಟ್ ಇದೆ. ನೋಡಿ, ಇಲ್ಲಿ ಸರ್ಕಾರ ಏನ್ ಹೇಳ್ತಾ ಇದೆ ಅಂತಂದ್ರೆ, ಇಲ್ಲಿ ಲಕ್ಷ ವ್ಯವಹಾರಗಳನ್ನು ಮಾಡುತ್ತಿರುತ್ತೇವೆ. ಅವಾಗ ಅಕಸ್ಮಾತ್ ಆಗಿ ಬೇರೆ ಅವರ ಅಕೌಂಟ್ಗೆ ಇಲ್ಲಿ ಹಣ ಟ್ರಾನ್ಸ್ಫರ್ ಆಗ್ಬಿಡುತ್ತೆ. ಕೆಲವೊಂದ್ಸರಿ ಟೆಕ್ನಿಕಲ್ ಪ್ರಾಬ್ಲಮ್ ಬರ್ಬೋದು. ಇವಾಗ ನೀವು ಕೇಳ್ಬಹುದು, ಸರ್ ಇವಾಗಿನ ಕಾಲದಲ್ಲಿ ಈ ರೀತಿ ಆಗೋದಿಲ್ಲ ಅಂತ. ನೋಡಿ, ಹ್ಯಾಕರ್ಸ್
ಅವ್ರ ಬಗ್ಗೆ ನಿಮ್ಗೆ ಗೊತ್ತಿದೆ ತಾನೆ. ಹೌದು, ಇವರು ಕೂಡ ಒಂದು ದೊಡ್ಡ ಲೀಡರ್ಸ್ ಅಂತಾನೆ ಹೇಳ್ಬಹುದು. ಇವ್ರ ಕಡೆಯಿಂದನೂ ಕೂಡ ಈ ರೀತಿ ಒಂದು ಟೆಕ್ನಿಕಲ್ ಆಗಿ ಕೆಲವೊಂದ್ಸರಿ ಸರ್ವರ್ ಬಿಸಿ ಕೂಡ ಬರ್ಬೋದು, ಅಥವಾ ಈ ರೀತಿ ಕೂಡ ಪ್ರಾಬ್ಲಮ್ ಆಗ್ಬಹುದು. ಹಾಗಾಗಿ ನಮ್ಮ ಸೇಫ್ಟಿಯನ್ನ ನಾವು ನೋಡ್ಕೊಳ್ಬೇಕಾಗುತ್ತೆ. ಓಕೆ, ಇವಾಗ ಒಂದು ಕೆಲವೊಬ್ರು ಚಿಕ್ಕ ವಯಸ್ಸಿನಲ್ಲಿ ಆಧಾರ್ ಕಾರ್ಡ್ ಅನ್ನ ಮಾಡಿಸ್ಕೊಂಡಿರ್ತಾರೆ, ಮತ್ತೆ ಅವರ ಒಂದು ಫೋಟೋಕ್ಕೆ ಅದೇ ಫೋಟೋ ಇರುತ್ತೆ, ಬಟ್ ಅವರು ದೊಡ್ಡವರಾಗ್ಬಿಡ್ತಾರೆ. 10 ವರ್ಷದ ಹಿಂದೆ ಅವರ ಫೋಟೋ ಯಾವ ರೀತಿ ಇರುತ್ತೆ ಅದೇ ರೀತಿನೇ ಇರುತ್ತೆ. ಸೊ ಹಾಗಾಗಿ ಅವರ ಐಡೆಂಟಿಟಿನೇ ಅಲ್ಲೇ ಗೊತ್ತಾಗುತ್ತಿಲ್ಲ. ಹಾಗಾಗಿ ಆಧಾರ್ ಕಾರ್ಡ್ ಅನ್ನ ನೀವು ಅಪ್ಡೇಟ್ ಮಾಡಿಸೋದು ತುಂಬಾನೇ ಒಂದು ಉಪಯುಕ್ತವಾದಂತಹ ಮಾಹಿತಿ ಆಗಿದೆ. ನೋಡಿ, ಇವಾಗ ಬಂದಿರುವಂತಹ ಮಾಹಿತಿ ಪ್ರಕಾರ ಗೃಹಲಕ್ಷ್ಮಿ ಯೋಜನೆಯ ಹಣ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಸಿದ್ರೆ ಮಾತ್ರನೇ ಬರುತ್ತೆ ಅಂತ. ಹೌದು, ಯಾರು ಒಂದು ಈ ಆಧಾರ್ ಕಾರ್ಡ್ಗೆ ಎಲಿಜಿಬಿಲಿಟಿ ಇದೀರಾ ಅಂತಂದ್ರೆ, ಹೌದು ಸರ್ ನಾವು ಮಾಡಿಸ್ಬಿಟ್ಟು 10 ವರ್ಷ ಆದ್ರೂ ಕೂಡ ಇನ್ನೂ ಆಧಾರ್ ಕಾರ್ಡ್ ಅನ್ನ ಅಪ್ಡೇಟ್ ಮಾಡಿಸಿಲ್ಲ, ನಮಗೆ ಹಣ ಬರಲ್ವಾ ಅಂತಂದ್ರೆ, ನೋಡಿ ಬರುತ್ತೆ, ಈ ತಿಂಗಳು ಬರ್ಬೋದು ಆದ್ರೆ ಮುಂದಿನ ತಿಂಗಳು ಬರೋದಿಲ್ಲ. ಈ ರೀತಿ ಒಂದು ಪ್ರಾಬ್ಲಮ್ ಅನ್ನೋದಾದ್ರೆ ಇರುತ್ತೆ. ಹಾಗಾಗಿ ಸುಮ್ನೆ ಒಂದ್ಸರಿ ಅಪ್ಡೇಟ್ ಅನ್ನ ಮಾಡಿಸ್ಬಿಡಿ, ಮತ್ತೆ 10 ವರ್ಷ ಕೂಡ ನೀವು ಆರಾಮಾಗಿ ಇರ್ಬೋದಲ್ವಾ. ಇದೇ ಗೃಹಲಕ್ಷ್ಮಿ ಅಂತಲ್ಲ, ಬೇರೆ ಯಾವುದೇ ಯೋಜನೆಗಳು ಕೂಡ ನಿಮ್ಗೆ ಬೇಕು ಅಂತಂದ್ರೆ ನೀವು ಇದನ್ನ ಅಪ್ಡೇಟ್ ಮಾಡಿಸೋದು ತುಂಬಾನೇ ಅವಶ್ಯಕವಾಗಿರುತ್ತೆ. ಮತ್ತೆ ಇನ್ನೊಂದು ಏನಪ್ಪಾ ಅಂತಂದ್ರೆ, ಇಲ್ಲಿ ಅನೇಕ ರೀತಿಯ ಜನರು ಏನ್ ಮಾಡ್ತಾರೆ ಅಂತಂದ್ರೆ, ಇವಾಗ ಆಧಾರ್ ಕಾರ್ಡ್ಗೆ ಫೋನ್ ನಂಬರ್ ಲಿಂಕ್ ಮಾಡಿರೋದಿಲ್ಲ, ಬ್ಯಾಂಕ್ ಅಕೌಂಟ್ ಲಿಂಕ್ ಮಾಡಿರೋದಿಲ್ಲ. ಸೊ ಈ ರೀತಿ ಪ್ರಾಬ್ಲಮ್ ಅನ್ನು ಕೂಡ ಅವರು ಮಾಡಿರ್ತಾರೆ. ನಿಮ್ಗೆಲ್ಲರಿಗೂ ಕೂಡ ಗೊತ್ತೇ ಇದೆ, ನಾವು ಕೂಡ ಈ ರೀತಿ ಪ್ರಾಬ್ಲಮ್ ಅನ್ನ ಫೇಸ್ ಮಾಡಿದ್ವಿ ಅಂತ ಕೂಡ ನೀವು ಹೇಳ್ಬೋದು. ಹೌದು, ಆಧಾರ್ ಕಾರ್ಡ್ ಇರುವಂತಹ ಪ್ರತಿಯೊಬ್ಬ ವ್ಯಕ್ತಿಗಳು ಕೂಡ ಇದನ್ನ ಫೇಸ್ ಮಾಡಿರ್ತಾರೆ. ಆದ್ರೆ ಇಲ್ಲಿ ಕೊನೆಯ ಒಂದು ಪ್ರಶ್ನೆ ಏನಂತಂದ್ರೆ, ಸರ್ ಈ ಆಧಾರ್ ಕಾರ್ಡ್ ಅಪ್ಡೇಟ್ ಅನ್ನ ಕಡ್ಡಾಯವಾಗಿ ಮಾಡ್ಲೇಬೇಕಂತ. ಹೌದು, ಆಧಾರ್ ಕಾರ್ಡ್ ಅಪ್ಡೇಟ್ ಅನ್ನ ನೀವು ಕಡ್ಡಾಯವಾಗಿ ಮಾಡ್ಲೇಬೇಕಂತಾನೆ ನಾನು ನಿಮ್ಗೆ ಹೇಳ್ಬಲ್ಲೆ. ಬಿಕಾಸ್ ಈ ಆಧಾರ್ ಕಾರ್ಡ್ ಯಾರು ಒಂದು 10 ವರ್ಷಕ್ಕೆ ಮೇಲ್ಪಟ್ಟು ಮಾಡಿಸಿರ್ತಾರ, ಸೊ ಅಂತವರು ಮಾಡಿಸಿ ಅಂತ ನಾನು ನಿಮ್ಗೆ ಹೇಳ್ಬಲ್ಲೆ. ಮತ್ತೆ ನಿಮ್ಮ ತಾಲೂಕಿನ ಕಚೇರಿಯಲ್ಲಿ ನೀವು ಈ ಆಧಾರ್ ಕಾರ್ಡ್ ಅನ್ನ ಅಪ್ಡೇಟ್ ಮಾಡಿಸ್ಕೊಳ್ಬೇಕು. ಎಲ್ಲಿ ಅಪ್ಡೇಟ್ ಮಾಡಿಸ್ಬೇಕು ಅಂತ ಕೇಳೋರಿಗೆ ಈ ಒಂದು ಉತ್ತರ, ನನ್ನ ಒಂದು ಉತ್ತರ ಏನಂತಂದ್ರೆ, ನಿಮ್ಮ ಒಂದು ತಾಲೂಕು ಇರುತ್ತಲ್ಲ, ಆ ತಾಲೂಕಲ್ಲಿ ಒಂದು ಕಚೇರಿ ಅನ್ನೋದೇ ಇರುತ್ತೆ. ಕೆಲವೊಂದು ತಾಲೂಕುಗಳಲ್ಲಿ ಇಲ್ಲೇ ಹೋಗಿ ಮಾಡಿಸ್ಬೇಕಂತಲೂ ಕೂಡ ಇರುತ್ತೆ, ಕೇಳ್ಕೊಳ್ಳಿ ಅಲ್ಲೇ ಇಲ್ಲಿ ಅಂತಂದ್ರೆ ನಾನು ಹೇಳ್ಬಹುದಿತ್ತು. ಆದ್ರೆ ಇಲ್ಲಿ ಏನಾಗ್ತಾ ಇದೆ ಅಂತಂದ್ರೆ, ಒಂದು ತಾಲೂಕಲ್ಲಿ ಬೇರೆ ತರ ಪ್ರೊಸೆಸ್ ಇರುತ್ತೆ, ಮತ್ತೊಂದು ತಾಲೂಕಿನಲ್ಲಿ ಬೇರೆ ಪ್ರೊಸೆಸ್ ಇರುತ್ತೆ. ಅಂದ್ರೆ ಒಂದು ತಾಲೂಕಲ್ಲಿ ಈ ಏನು ತಾಲೂಕು ಆಫೀಸ್ ನಲ್ಲಿ ಮಾಡಿಸ್ಕೊಂಡ್ರೆ, ಇನ್ನೊಂದು ತಾಲೂಕಿನಲ್ಲಿ ಅವರು ಒಂದು ಬೇರೆ ಪ್ಲೇಸ್ ಅನ್ನ ಕೊಟ್ಟಿರ್ತಾರೆ ಅದಕ್ಕಾಗಿದೆ. ಸೊ ಹಾಗಾಗಿ ನಿಮ್ಮ ಒಂದು ತಾಲೂಕಿನಲ್ಲಿ ಎಲ್ಲಿ ಆಧಾರ್ ಕಾರ್ಡ್ ಅಪ್ಡೇಟ್ ಅನ್ನ ಮಾಡ್ತಾರೆ ಅಂತ ತಿಳ್ಕೊಂಡ್ಬಿಟ್ಟು ಆಮೇಲೆ ನೀವು ಆಧಾರ್ ಕಾರ್ಡ್ ಅನ್ನ ಅಪ್ಡೇಟ್ ಮಾಡ್ಕೊಳ್ಳಿ. ಮತ್ತೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ 15ನೇ ಕಂತಿನ ಹಣ, ಸೊ ಸರಿಯಾಗಿ ಕೇಳಿಸ್ಕೊಳ್ಳಿ, ನಾನು ಇವಾಗ ಹೇಳಿರುವಂತಹ ಈ ಮಾಹಿತಿ ನಿಮಗೆ ತುಂಬಾನೇ ಇಂಪಾರ್ಟೆಂಟ್. ನಾನು ಇವಾಗ ಹೇಳ್ತಾ ಇರುವಂತಹ ಮಾಹಿತಿ ಅದಕ್ಕಿಂತ ಇಂಪಾರ್ಟೆಂಟ್. ಸೊ ಹಾಗಾಗಿ ಈ ವಿಡಿಯೋನ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೀವು ನೋಡಬಹುದು. ನೋಡಿ, ನಿಮ್ಮ ತಾಲೂಕಿನ ಕಚೇರಿಯಲ್ಲಿ ನೀವು ಆಧಾರ್ ಕಾರ್ಡ್ ಅನ್ನ ಅಪ್ಡೇಟ್ ಮಾಡಿಸಬಹುದು. ಇವಾಗ ನೆಕ್ಸ್ಟ್ ಈ ಗೃಹಲಕ್ಷ್ಮಿ ಯೋಜನೆಯ 15ನೇ ಕಂತಿನ ಹಣ, ಇಲ್ಲಿ ಸಿಎಂ ಸಿದ್ದರಾಮಯ್ಯನವರು ಹೇಳಿದ್ದಾರೆ, ಈ ಒಂದು ಡಿಸೆಂಬರ್ ಮೊದಲನೆಯ ವಾರದಲ್ಲಿ ಈ 15ನೇ ಕಂತಿನ ಹಣ ನಿಮ್ಮ ಖಾತೆಗಳಿಗೆ ಜಮೆ ಆಗುತ್ತೆ ಅಂತ. ನೋಡಿ, ಡಿಸೆಂಬರ್ ಮೊದಲನೆಯ ವಾರ ಅಂತಂದ್ರೆ ಇವತ್ತು ಆಲ್ರೆಡಿ ಡೇಟ್ ಗೊತ್ತಾ ಇದೆ, ಇನ್ನೊಂದು 3 to 4 ಡೇಸ್ ಒಳಗಡೆ ಇದೇ ವಾರದಲ್ಲಿ ನಿಮ್ಗೆ ಹಣ ಬರುವಂತಹ ಸಾಧ್ಯತೆ ತುಂಬಾನೇ ಇದೆ. ಮತ್ತೆ ಇನ್ನು ಅನೇಕ ರೀತಿಯ ನೀವು ವಿಡಿಯೋಸ್ ಗಳನ್ನ ನೋಡಿರ್ತೀರಾ, ಹಣ ಬಂದ್ಬಿಡ್ತು, ಹಣ ಇವತ್ ಬಂತು, ಹಣ ನಾಳೆ ಬಂದ್ಬಿಡ್ತು ಅಂತ. ಸೊ ಏನಪ್ಪಾ ಅಂತಂದ್ರೆ, ಇದರಲ್ಲಿ ಏನ್ ನಂಬಬೇಕು ಅನ್ನೋದೇ ಗೊತ್ತಾಗೋದಿಲ್ಲ. ಸಾಕಷ್ಟು ಜನರು ಅವರು ಕೂಡ ಅವರ ರಿಸರ್ಚ್ ಮಾಡ್ಬಿಟ್ಟು ಅವರ ಒಂದು ಅನಿಸಿಕೆಯನ್ನ ತಿಳಿಸಿರ್ತಾರೆ. ಆದ್ರೆ ಇಲ್ಲಿ ರಿಯಲ್ ಆಗಿ ಏನಾಗಿದೆ ಅನ್ನೋದನ್ನು ಕೂಡ ನೀವು ತಿಳ್ಕೊಳ್ಬೇಕಲ್ವಾ. ಸೊ ಹಾಗಾಗಿ ಹೇಳ್ತಾ ಇರೋದು, ನೋಡಿ, ಈ ಆಧಾರ್ ಕಾರ್ಡ್ ಅಪ್ಡೇಟ್ ಅನ್ನ ಮಾಡಿಸ್ಕೊಳ್ಳಿ ಯಾರು ಈ 10 ವರ್ಷಕ್ಕಿಂತ ಮೇಲ್ಪಟ್ಟಿದ್ದಾರೆ ಅಂತವ್ರು. ಮತ್ತೆ ಇಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಕೂಡ ಒಂದು ಲೇಟೆಸ್ಟ್ ಆಗಿರುವಂತಹ ಅಪ್ಡೇಟ್ ಬಂದಿದೆ ನಿಮ್ಮ 15ನೇ ಕಂತಿನ ಹಣಕ್ಕೆ. ನೋಡಿ, ಈ 15ನೇ ಕಂತಿನ ಹಣ ಆದಷ್ಟು ಬೇಗ ನಿಮ್ಮ ಖಾತೆಗಳಿಗೆ ಜಮೆ ಆಗುತ್ತೆ ಅಂತ ಕೂಡ ಅವರು ಹೇಳಿದ್ದಾರೆ. ಅತಿ ಬೇಗ ಅಂತಂದ್ರೆ ನಾನು ಹೇಳ್ತೇನೆ ನಿಮ್ಗೆ, ಇದು ಇವತ್ತಾದ್ರೂ ಬರ್ಬೋದು. ಹೌದು, ಇವತ್ತು ಬರ್ಬೋದು. ನೀವು ಈ ವಿಡಿಯೋ ನೋಡ್ತಾ ಇರಲ್ಲ, ಈ ಒಂದು ಟೈಮ್ ನಲ್ಲಿ ಕೂಡ ಬರ್ಬೋದು, ನಾಳೆ ಬರ್ಬೋದು, ನಾಡ್ದೆ ಬರ್ಬೋದು. ಆದಷ್ಟು ಬೇಗನೆ ಇದು ನಿಮ್ಮ ಖಾತೆಗಳಿಗೆ ಜಮೆ ಆಗುತ್ತೆ ಸ್ನೇಹಿತರೆ. ಮತ್ತೆ ಇನ್ನೊಂದು ಸ್ವಲ್ಪ ಇನ್ಫಾರ್ಮೇಶನ್ ಇದೆ, ಇಷ್ಟೇ ಇದೆ, ಸರಿಯಾಗಿದೆ ಕೇಳಿಸ್ಕೊಳ್ಳಿ. ನೋಡಿ, ಇಲ್ಲಿ ಕಾಂಗ್ರೆಸ್ ಏನು ಸರ್ಕಾರ ಇದೆ ಅಲ್ವಾ, ಸೊ ಇದು ಗೃಹಲಕ್ಷ್ಮಿ ಯೋಜನೆಯನ್ನ ಜಾರಿಗೆ ತಂತು. ಮತ್ತೆ ಇಲ್ಲಿ ಕೆಲವೊಂದಿಷ್ಟು ಮಾಹಿತಿಯನ್ನು ಕೂಡ ಹೇಳ್ತಾ ಇದ್ದಾರೆ. ಗೃಹಲಕ್ಷ್ಮಿ ಯೋಜನೆ ಮತ್ತು ಶಕ್ತಿ ಯೋಜನೆಯನ್ನ ನೋಡಿ, ಯಾವ ಯೋಜನೆ ಹೇಳಿ, ಗೃಹಲಕ್ಷ್ಮಿ ಯೋಜನೆ ಮತ್ತು ಶಕ್ತಿ ಯೋಜನೆಯನ್ನ ಇಲ್ಲಿ ಒಂದು ಸ್ವಾಪ್ ಮಾಡಿಬಿಡಿ ಅಂತ ಹೇಳ್ತಾ ಇದ್ದಾರೆ ಅಂತಾನು ಕೂಡ ಹೇಳ್ತಾ ಇದ್ದಾರೆ. ಅಂತಂದ್ರೆ ಈ ಗೃಹಲಕ್ಷ್ಮಿ ಯೋಜನೆಯಿಂದ ಅನೇಕ ರೀತಿ ಪ್ರಾಬ್ಲಮ್ ಆಗ್ತಾ ಇದೆ, ಅಂತಂದ್ರೆ ರೇಟ್ ಎಲ್ಲ ಹೆಚ್ಚಿಗೆ ಆಗ್ತಾ ಇದೆ. ಶಕ್ತಿ ಯೋಜನೆಯಿಂದ ಬಸ್ ಹತ್ಲಿಕ್ಕೆ ಆಗೋದಿಲ್ಲ ಮಹಿಳೆಯರಿಗೆ, ಇಷ್ಟೊಂದೆಲ್ಲ ಪ್ರಾಬ್ಲಮ್ ಆಗ್ತಾ ಇದ್ರು ಕೂಡ ಈ ಯೋಜನೆಗಳು ಎದಕ್ ಬೇಕು, ಇವನ್ನ ಕ್ಯಾನ್ಸಲ್ ಮಾಡಿ ಅಂತ ಕಾಂಗ್ರೆಸ್ ಸರ್ಕಾರಕ್ಕೆ ಕೆಲವೊಂದಿಷ್ಟು ಜನ ಹೇಳ್ತಾ ಇದ್ದಾರೆ ಅಂತೆ. ಸೊ ಇದ್ರ ಬಗ್ಗೆ ಕಾಂಗ್ರೆಸ್ ಸರ್ಕಾರ ನಾವು ಯಾವುದೇ ಕಾರಣಕ್ಕೂ ಕೂಡ ಈ ಯೋಜನೆಗಳನ್ನ
ಕ್ಯಾನ್ಸಲ್ ಮಾಡುವುದಿಲ್ಲ. ಇವು ಜನರಿಗೋಸ್ಕರ ಜನರಿಗಂತಾನೆ ಮಾಡಿರುವಂತಹ ಒಂದು ಯೋಜನೆಗಳಾಗಿದ್ದಾವೆ. ರೇಟ್ ಹೆಚ್ಚಿಗೆ ನಮ್ಮ ಸರ್ಕಾರ ಇದ್ದಾಗಲ್ಲ, ಬಿಜೆಪಿ ಸರ್ಕಾರ ಇದ್ದಾಗಿಂದನೂ ಕೂಡ ರೇಟ್ ಹೆಚ್ಚಿಗೆ ಆಗ್ತಾನೆ ಬಂದಿದೆ. ಅದಕ್ಕೆ ಇದಕ್ಕೆ ಸಿಂಕಿಲ್ಲ ಅಂತ ಕೂಡ ಹೇಳ್ತಾ ಇದ್ದಾರೆ. ಸೊ ಇದರಲ್ಲಿ ನಿಮ್ಗೆ ಏನ್ ಅನ್ಸುತ್ತೆ ಅನ್ನೋದನ್ನ ಕೆಳಗಡೆ ಕಾಮೆಂಟ್ ಮುಖಾಂತರ ನೀವು ನಮಗೆ ತಿಳಿಸಬಹುದು. ಮತ್ತೆ ನೋಡಿ, ನಾನು ಒಂದು ಫೇಸ್ ಅನ್ನ ಅಂದ್ರೆ ನನ್ನ ಫೇಸ್ ಅನ್ನ ತೋರಿಸ್ಬಿಟ್ಟು ವಿಡಿಯೋ ಮಾಡ್ಬೇಕಾ ಅಥವಾ ವಾಯ್ಸ್ ಮುಖಾಂತರ ಅಂತಂದ್ರೆ ಫೋಟೋಸ್ ಎಲ್ಲ ಹಾಕಿ ವಾಯ್ಸ್ ಮುಖಾಂತರ ವಿಡಿಯೋ ಮಾಡ್ತಿದ್ದಲ್ಲ, ಸೊ ಆ ರೀತಿ ವಿಡಿಯೋ ಮಾಡ್ಬೇಕಾ ಅಂತ ದಯವಿಟ್ಟು ಕೆಳಗಡೆ ಕಾಮೆಂಟ್ ಬಾಕ್ಸ್ ನಲ್ಲಿ ಕಾಮೆಂಟ್ ಅನ್ನು ನೀವು ಮಾಡಿ. ಮತ್ತು ಸಿಎಂ ಸಿದ್ದರಾಮಯ್ಯ ಅವರು ಇಲ್ಲಿ ನಾವು ಯಾವುದೇ ಕಾರಣಕ್ಕೂ ಕೂಡ ಗ್ಯಾರಂಟಿ ಯೋಜನೆಗಳನ್ನ ರದ್ದು ಮಾಡೋದಿಲ್ಲ ಎಂದು ಹೇಳ್ತಾ ಇದ್ದಾರೆ ಅಂತೆ. ಆಲ್ರೆಡಿ ಇವರು ಹೇಳ್ತಾ ಇದ್ದಾರೆ, ನಾವು ಯಾವುದೇ ಕಾರಣಕ್ಕೂ ಕೂಡ ಈ ಗ್ಯಾರಂಟಿ ಯೋಜನೆಗಳನ್ನ ರದ್ದು ಮಾಡೋದಿಲ್ಲ. ಇನ್ನೂ 3 ವರ್ಷಗಳ ಕಾಲ ನಮ್ಮ ಒಂದು ಸರ್ಕಾರ ಎಷ್ಟು ವರ್ಷಗಳ ಕಾಲ ಇರುತ್ತೋ ಅಷ್ಟು ವರ್ಷಗಳ ಕಾಲ ಇದರ ಒಂದು ಮಾತನ್ನು ಕೂಡ ನಾವು ಎತ್ತೋದಿಲ್ಲ. ಮಹಿಳೆಯರಿಗೆ ಮತ್ತು ಇನ್ನು ಅನೇಕ ರೀತಿಯ ಒಂದು ಜನರಿಗೆ ಇದು ಹೆಲ್ಪ್ ಆಗ್ತಾ ಇದೆ ಅಂತ ಸಿಎಂ ಸಿದ್ದರಾಮಯ್ಯನವರೇ ಒಂದು ಲೇಟೆಸ್ಟ್ ಆಗಿರುವಂತಹ ಅಪ್ಡೇಟ್ ಅನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ. ನೋಡಿ, ನಾನು ಈ ವಿಡಿಯೋ ಮಾಡುವಂತಹ ಒಂದು ಉದ್ದೇಶ ಏನಂತಂದ್ರೆ, ಯಾವಾಗ ಒಂದು 15 ದಿನದ ಕಂತಿನ ಹಣ ಬರುತ್ತೆ ಅಂತ ತಿಳಿಸಿಕೊಟ್ಟಿದ್ದಾನೆ. ನೋಡಿ, ನೀವು ನಾನು ಈ ಒಂದು ವಿಡಿಯೋನ ಮಾಡ್ಬೇಕಂತಂದ್ರೆ ಸುಮಾರು 1 ದಿನ ರಿಸರ್ಚ್ ಮಾಡಿದ್ದೇನೆ. ಹಾಗಾಗಿ ಕೆಳಗಡೆ ಒಂದೇ ಒಂದು ಲೈಕ್ ಬಟನ್ ಇದೆ, ಅದನ್ನ ಪ್ರೆಸ್ ಮಾಡಿಬಿಟ್ಟು ನೀವು ನಮಗೆ ಲೈಕ್ ಮಾಡೋದನ್ನ ಮರಿಬೇಡಿ. ಬಿಕಾಸ್ ನಿಮ್ಮ ಒಂದು ಲೈಕ್ ನಮಗೆ ಒಂದು ಮೋಟಿವೇಶನಲ್ ಆಗಿರುತ್ತೆ. ಯಾರು ಲೈಕ್ ಮಾಡಿದಿರೋ ಎಲ್ಲರಿಗೂ ಕೂಡ ನನ್ನ ಕಡೆಯಿಂದ ಹೃದಯಪೂರ್ವಕ ಧನ್ಯವಾದಗಳು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ಮತ್ತೆ ನಿಮಗೆ ಮತ್ತೊಂದು ವಿಡಿಯೋದಲ್ಲಿ ಮತ್ತೊಂದು ಅಪ್ಡೇಟ್ ಅನ್ನು ತಿಳಿಸಿಕೊಡ್ತೇನೆ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ವಾಚಿಂಗ್.